ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಬೆಂಕಿಯ ಶಾಖವು ಮರವನ್ನು ಬೂದಿಯನ್ನಾಗಿ, ಜ್ಞಾನದ ಬೆಂಕಿಯು ಎಲ್ಲ ಕರ್ಮಗಳನ್ನು ಸುಟ್ಟು ಬೂದಿ ಮಾಡುತ್ತದೆ. ಬೆಂಕಿ ಏನು ಮಾಡುತ್ತೆ? ಶಾಖವನ್ನು ಮರವನ್ನು ಬೂದಿ ಮಾಡುತ್ತೆ. ಆದರೆ ಜ್ಞಾನದ ಬೆಂಕಿ ಎಲ್ಲ ಕರ್ಮಗಳನ್ನು ಸುಟ್ಟು ಬೂದಿ ಮಾಡುತ್ತೆ. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಸಾವು ಎಂದರೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸಾವು ಎಂದರೆ ಎರಡು ಜನ್ಮಗಳ ನಡುವಿನ ಮಧ್ಯಂತರ. ಸಾವು ಜನನ, ನೋವು, ಸಂತೋಷ, ಜಗತ್ತು, ಅಹಂಕಾರ ಇವೆಲ್ಲವೂ ಮನಸ್ಸಿನಲ್ಲಿವೆ. ಮನಸ್ಸು ನಾಶವಾದರೆ ಇವೆಲ್ಲವೂ ನಾಶವಾಗುತ್ತದೆ. ಮನಸ್ಸು ನಾಶವಾಗುವುದು ಖಚಿತ, ಆದರೆ ಅದು ತಾತ್ಕಾಲಿಕ ಶಾಂತಿಯಲ್ಲ. ನಿದ್ರೆಯ ಸಮಯದಲ್ಲಿ ಮನಸ್ಸು ಶಾಂತಿಯಿಂದ ಕೂಡಿರುತ್ತದೆ ಮತ್ತು ಏನನ್ನೂ ತಿಳಿಯುವುದಿಲ್ಲ. ಎಚ್ಚರವಾದ ನಂತರ ನೀವು ಮೊದಲಿನಂತೆಯೇ ಇರುತ್ತೀರಿ. ದುಃಖ ಅಸ್ತಿತ್ವದಲ್ಲಿಲ್ಲ. ಮನಸ್ಸು ನಾಶವಾದಾಗ ಮಾತ್ರ ದುಃಖ ಕೊನೆಗೊಳ್ಳುತ್ತದೆ. ಏನೇ ಇರಲಿ, ಯಾವಾಗಲೂ ಇರುತ್ತದೆ, ಏನೂ ಇರುವುದಿಲ್ಲ. ಏನೋ ಹುಟ್ಟುತ್ತದೆ, ಏನೋ ಸಾಯುತ್ತದೆ. ಎಚ್ಚರಗೊಳ್ಳುವುದು ಹುಟ್ಟು, ನಿದ್ರೆ, ಸಾವು. ಒಬ್ಬ ವ್ಯಕ್ತಿ ಸತ್ತರೂ ಅಥವಾ ಬದುಕಿದರೂ ನಾವು ಅವರ ಬಗ್ಗೆ ಏಕೆ ಯೋಚಿಸಬೇಕು? ನಾವು ಅವರ ಬಗ್ಗೆ ಏಕೆ ಚಿಂತಿಸಬೇಕು? ಅವರ ಎಲ್ಲ ಬಂಧಗಳು ಹೋಗಿವೆ. ನಿಮ್ಮ ಅಹಂ ನಾಶವಾಗಬೇಕು. ಅಹಂ ನಾಶವಾದರೆ ಅನುಭವಿಸಲು ಏನಿದೆ? ಒಬ್ಬರು ಇನ್ನೂ ಜೀವಂತವಾಗಿರುವಲೇ ಅಹಂ ನಾಶವಾದರೆ ಎಲ್ಲವೂ ಶಾಂತಿ. ಅಹಂ ನಾಶವಾಗದಿದ್ದರೆ ಒಬ್ಬರು ಜೀವಂತವಾಗಿರುವವರಿಗೆ ಸಾವಿಗೆ ಭಯಪಡಬೇಡ. ದೇಹ ಪ್ರಜ್ಞೆ ಇಲ್ಲದ ಕಾರಣ ನಾವು ಗಾಢ ನಿದ್ರೆಯಲ್ಲಿ ಏಕೆ ಆಯಾಗಿರುತ್ತೇವೆ. ಜ್ಞಾನಿಯೂ ಸಹ ದೇಹದಿಂದ ಮುಕ್ತಿಯ ಬಗ್ಗೆ ಮಾತನಾಡುತ್ತಾನೆ. ಜ್ಞಾನಿಯೂ ಸಹ ದೇಹವನ್ನು ಯಾವಾಗ ಬಿಡುತ್ತಾನೆ ನೋಡಲು ಕಾಯುತ್ತಾನೆ. ಒಬ್ಬ ಕಾರ್ಮಿಕನು ತನ್ನ ತಲೆಯ ಮೇಲೆ ಒಂದು ಮೂಟೆಯನ್ನು ಹೊತ್ತುಕೊಂಡು ತಮ್ಮ ಗಮ್ಯಸ್ಥಾನವನ್ನು ತಲುಪಿದ ನಂತರ ಅದನ್ನು ತೆಗೆದು ಬಂಧನದಿಂದ ಮುಕ್ತನಾಗುವಂತೆಯೇ ಜ್ಞಾನಿಯೂ ಸಹ ದೇಹವನ್ನು ಯಾವಾಗ ಬಿಟ್ಟು ಆಯಾಗಿರುತ್ತಾನೆಂದು ನೋಡಲು ಕಾಯುತ್ತಾನೆ. ಬಾಹ್ಯ ದೃಷ್ಟಿಯನ್ನು ತ್ಯಜಿಸಿ ಆತ್ಮವಾಗಿ ಉಳಿದರೆ ಯಾವುದೇ ದುಃಖವಿಲ್ಲ. ದುಃಖಿಸುವುದು ನಿಜವಾದ ಪ್ರೀತಿಯ ಸಂಕೇತವಲ್ಲ, ನಿಜವಾದ ಪ್ರೀತಿಯ ಆತ್ಮವಾಗಿರುವುದು. ಗೊತ್ತಾಯ್ತಾ? ಅಂತಹ ನೋವಿನ ಕ್ಷಣದಲ್ಲಿ ಜ್ಞಾನಿಗಳೂ ಸಹ ವಾಸವು ನೋವನ್ನು ನಿವಾರಿಸುತ್ತದೆ. ನಾವು ಯಾವಾಗಲೇ ಆಗಲಿ ಒಬ್ಬ ಸಾವು ಅಂದರೆ ಏನು ಯಾರಿಗೂ ಗೊತ್ತಿರಲ್ಲ. ಸಾವು ಅಂದರೆ ನಮ್ಗೆ ಯಾರಿಗೂ ಗೊತ್ತಿರಲ್ಲ. ಸಾವು ಭಗವಂತನಿಗೆ ಗೊತ್ತು. ಗೊತ್ತಾಯ್ತಾ? ನಾವು ಯಾವಾಗ ಸಾಯ್ತೀವಿ ಅಂತ ಗೊತ್ತಿದ್ದರೆ ಮನುಷ್ಯರು ಎಲ್ಲರೂ ಏನೇನು ಬೇಕೋ ಯಾವಾಗ ಬೇಕೋ ಮಾಡ್ಕೊಳ್ಳೋರು. ಸಾಯೋ ಟೈಮ್ನಲ್ಲಿ ಬೇಕಾದ್ರೆ ಒಳ್ಳೇದು ಮಾಡ್ತೀನಿ ಅಂತ ಮಾಡಿಬಿಡೋರು. ಆಗಲ್ಲ. ನಾವು ಯಾವಾಗಲೂ ಒಳ್ಳೆಯದೇ ಮಾಡಿ. ಸಾವು ಯಾವಾಗ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಹುಟ್ಟು ಸಾವು ಎರಡರ ಮಧ್ಯೆ ನಮ್ಮ ನಾಟಕ ಅಷ್ಟೇ ನಾವು ನಡೀತಿರೋದು ಇವಾಗೆಲ್ಲ. ಗೊತ್ತಾಯ್ತಾ? ಆ ನಾಟಕವನ್ನು ಬಿಟ್ಟು ನಾವು ಒಳ್ಳೆಯದನ್ನು ಜೀವನದಲ್ಲಿ ಒಳ್ಳೆಯದನ್ನು ಮಾಡೋದನ್ನು ಕಲಿಬೇಕು. ಇದನ್ನು ಅರುಣಾಚಲ ಶಿವ ಅನ್ನೋರು ಕಳಿಸಿದ್ರು. ಅದನ್ನು ವಾಟ್ಸಪ್ಪಲ್ಲಿ ಇದನ್ನು ತಿಳಿಸಿದ್ದೀನಿ. ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 21/5/2025 ಬುಧವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ವೈಶಾಖ ಮಾಸ, ವಸಂತ ಋತು, ಕೃಷ್ಣಪಕ್ಷ, ತಿಥಿ ನವಮಿ, ರಾತ್ರಿ 10:25. ನಕ್ಷತ್ರ ಶತಭಿಷ, ಹಗಲು 2:46. ಮಳೆ ಶಕ್ತಿಕ 4ನೇ ಪಾದ. ರಾಹುಕಾಲ 12:20ರಿಂದ 1:55 ತನಕ ಇದೆ. ಗುಳಿಕ ಕಾಲ 10:44ರಿಂದ 12:20 ತನಕ ಇದೆ. ಯಮಗಂಟ ಕಾಲ 7:32ರಿಂದ 9 ಗಂಟೆ 8 ನಿಮಿಷದ ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.